ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡೋಕ್ಕೆ ತಗೊಂಡಿದ್ದೆ ಸಂಜೆಗೆ. ಅದ್ರ ಜೊತೆಗೆ ಗೋಧಿದು ಏನು ರೊಟ್ಟಿ ಇರುತ್ತಲ್ಲ ಅದನ್ನು ಮಾಡ್ತಾಯಿದ್ದೀನಿ, ಆಯಿಲ್ ಇಲ್ಲದೆ ಇರೋದು. ಅದಕ್ಕೆ ನಾವು ತುಪ್ಪ ಹಾಕ್ಕೊಂಡು ಈ ಮಶ್ರೂಮ್ ಗ್ರೇವಿ ಇದೆಯಲ್ಲ ಅದ್ರ ಜೊತೆಗೆ ಸರ್ವ್ ಮಾಡ್ಕೋಬೋದು. ನಾನು ಮಶ್ರೂಮನ್ನು ತಗೊಬಂದಿದ್ದೆ ಅದರದ್ದೇ, ಸೊ ಗ್ರೇವಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಮಶ್ರೂಮನ್ನು ನಾನು ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ ಫಸ್ಟಿಗೆ. ಯಾಕಂದರೆ ಅದರಲ್ಲಿ ನೀರಿನಂಶ ಇದ್ದರೆ ಅದು ಚೆನ್ನಾಗೆ ಅನಿಸಲ್ಲ. ನಾನು ತೊಳೆದ್ಬಿಟ್ಟು ಅದು ನೀರಿನಂಶ ಏನಿದೆ ಅದು ಒಂದು ಸ್ವಲ್ಪ ಒಣಗಲಿ ಅಂತ ಹೇಳಿ ಇಟ್ಟಾದಮೇಲೆ ಇವಾಗ ಅದನ್ನು ಚಾಪ್ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ತೊಗೊಂಡಿನಿ ಫ್ರೆಂಡ್ಸ್. ನಾನು ಇದಕ್ಕೆ ಮಿಕ್ಸಿಗೆ ಏನು ಇದೆಯಲ್ಲ ಪೇಸ್ಟ್ ಮಾಡೋಕ್ಕೆ ನಾನು 2 ಟೊಮೆಟೊಸ್, 1 ಈರುಳ್ಳಿ ಮತ್ತು 1 ಸಣ್ಣ ಪೀಸು ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು 6 ಪೀಸ್ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿ ಥಿಕ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಾಡಿ ಅದಕ್ಕೆ ನೀರು ಹಾಕೋಬಾರ್ದು, ಥಿಕ್ ಇರಬೇಕು ಪೇಸ್ಟ್ ಏನಿದೆ ಅದು. ಮತ್ತು ಅದಕ್ಕೆ ಫ್ರೈ ಮಾಡೋಕ್ಕಂತ ಹೇಳಿ ಹಾಫ್ ಆನಿಯನನ್ನು ನಾನು ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಫುಲ್ ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡೀನಿ ಫ್ರೆಂಡ್ಸ್. ನೀವು ಫುಲ್ ವಿಡಿಯೋ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇದು ಡಿಫ್ರೆಂಟ್ ಟೈಪಲ್ಲಿ ನಾನು ಇದು ಗ್ರೇವಿ ರೆಡಿ ಮಾಡಿದ್ದೀನಿ, ನೀವು ನೋಡ್ಬೋದು, ನಿಮಗೂ ಇಷ್ಟ ಆಗುತ್ತೆ. ನೀವು ಅನ್ಸುತ್ತೆ ಈ ಥರ ಗ್ರೇವಿ ಮಾಡಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಹೋಟ್ಲಲ್ಲಿ ನಾವು ಹೋಗಿ ತಿನ್ನೋದು ಏನಿರುತ್ತಲ್ಲ ಮಶ್ರೂಮ್ ಗ್ರೇವಿ, ಸೇಮ್ ಅದೇ ರೀತಿ ಆಗುತ್ತೆ. ನೀವು ಅನ್ಸುತ್ತು ಮನೆಯಲ್ಲೇ ಮಾಡಿ ಟ್ರೈ ಮಾಡಿ ನೋಡಿ. ಚಪಾತಿ ಮತ್ತು ರೊಟ್ಟಿ ಎಲ್ಲದ್ರ ಜೊತೆಗೂ ನಾವು ಅದನ್ನು ಸರ್ವ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅವನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಸೈಡಿಗೆ ಇಡ್ತಾ ಇದ್ದೀನಿ. ಮತ್ತು ಹಾಫ್ ಆನಿಯನ್ ಚಾಪ್ ಮಾಡಿಟ್ಟಿನಿ ಫ್ರೈ ಮಾಡೋಕ್ಕೆ. ಇದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಇದನ್ನು ಮಾಡೀನಿ, ಈ ಮಶ್ರೂಮ್ ಗ್ರೇವಿನ ಮಾಡೀನಿ, ಅದು ಈ ವಿಡಿಯೋದಲ್ಲಿ ಫುಲ್ ನಾನು ಶೇರ್ ಮಾಡಿದ್ದೀನಿ. ನೀವು ಅನಿಸುತ್ತು ಈ ಥರ ಮಶ್ರೂಮ್ ಗ್ರೇವಿನ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗುತ್ತೆ. ನಾನು ಫುಲ್ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಪ್ಯಾನನ್ನು ಬಿಸಿಗೆ ಇಟ್ಟಿನಿ ಫ್ರೆಂಡ್ಸ್. ಅದಕ್ಕೆ ನಾನೊಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಏನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಹುರಿದಾದ್ಮೇಲೆ ನಾನು ಮಶ್ರೂಮನ್ನು ಹಾಕಿ ಅದಕ್ಕೊಂದು ಸ್ವಲ್ಪ ಏನು ಸಾಲ್ಟ್ ಇದೆಯಲ್ಲ ಸಾಲ್ಟ್ ಮತ್ತು ಅರಿಶಿನ ಪೌಡರನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಮಶ್ರೂಮ್ ನೀರು ಎಲ್ಲಿ ತನಕ ಅದ್ರದ್ದು ನೀರು ಬಿಡಲ್ಲ ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ನಾವು ಹುರಿದಾದ್ಮೇಲೆ ಅದನ್ನು
ಹಾಫ್ ಆನಿಯನ್ ನಾನೇನು ಚಾಪ್ ಮಾಡಿ ಇಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ಒಂದು 2 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಅದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಬ್ರೌನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡಾದಮೇಲೆ ನಾನು ಇದಕ್ಕೆ ಮಶ್ರೂಮನ್ನು ಕಟ್ ಮಾಡಿ ತೊಳೆದು ಏನು ಮಶ್ರೂಮ್ ಕಟ್ ಮಾಡಿ ಇಟ್ಟಿನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದಕ್ಕೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಶ್ರೂಮನ್ನು ಆ ಮಶ್ರೂಮಿಗೆ ನೀವು 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿ ಅದಕ್ಕೆ ಮತ್ತು ಟರ್ಮರಿಕ್ ಪೌಡರ್ ಏನಿದೆಯಲ್ಲ 1 ಪಿಂಚ್ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಹುರಿಬೇಕು. ಫ್ರೈ ಆಗೋ ತನಕ ಅದರಲ್ಲಿ ನೀರಿನ ಅಂಶ ಏನಿದೆಯಲ್ಲ ಅದು ಬಿಡೋ ತನಕ ನೀವು ಅದನ್ನು ರೋಸ್ಟ್ ಮಾಡಬೇಕು ಚೆನ್ನಾಗಿ. ನೋಡಿ ಇವಾಗ ಮಶ್ರೂಮ್ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಹೀಗಾಗಿದ್ದರೆ ಅದರಿಂದ ನೀರಿನ ಅಂಶ ಏನು ಬಿಡ್ತಾ ಇದೆಯಲ್ಲ ಅದು ಕರೆಕ್ಟಾಗಿ ಮಶ್ರೂಮ್ ರೋಸ್ಟ್ ಆಗಿದೆ ಅಂತ ಹೇಳಿ. ಇದಕ್ಕೆ ನಾನು ಇವಾಗ ಫ್ರೆಂಡ್ಸ್ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್ ಮತ್ತು 1.5 ಟೀ ಸ್ಪೂನ್ ಗರಂ ಮಸಾಲ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಅವನು ಇದ್ರ ಜೊತೆಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾವು 1-2 ನಿಮಿಷಕ್ಕೆ. ನೋಡ್ಬೋದು ಮಶ್ರೂಮ್ ಫುಲ್ ಚೆನ್ನಾಗಿ ಫ್ರೈ ಆಗಿದೆ. ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಅದು ಆ್ಯಡ್ ಮಾಡಿ ಅದಕ್ಕೆ ಫ್ರೈ ಮಾಡಿದ್ವಲ್ಲ ಮಸಾಲೆ ಚೆನ್ನಾಗಿ ಮಶ್ರೂಮಿಗೆ ಹಿಡಿದಿದೆ. ನಾನು ಅದನ್ನು ಸೈಡಿಗೆ ಪ್ಲೇಟಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಮಶ್ರೂಮ್. ಇವಾಗ ನಾನು ಮತ್ತೆ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ಪ್ಯಾನಿಗೆ. ಅದು ಆಯಿಲ್ ಹೀಟ್ ಆಗೋಕ್ಕೂ ಅದಕ್ಕೆ ನಾನು ಏನು ಪೇಸ್ಟ್ ಮಾಡಿಟ್ಟಿದ್ನಲ್ಲ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಆಯಿಲಲ್ಲಿ ಇದನ್ನು ಚೆನ್ನಾಗಿ ಈ ಪೇಸ್ಟನ್ನು ನಾವು ಹುರಿಬೇಕು. ಹುರಿದು ಇದರಲ್ಲಿ ಏನು ಆಯಿಲ್ ಅಂಶ ಏನಿದೆಯಲ್ಲ ಅದು ಚೆನ್ನಾಗಿ ಬಿಟ್ಟ ಮೇಲೆ ನಾವು ಈಗ ಮಶ್ರೂಮ್ ನಾನು ಏನು ಸೈಡಿಗೆ ಇಟ್ಟಿನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು
2 ಮಿನಿಟ್ಸ್ ಅದನ್ನು ನಾವು ಚೆನ್ನಾಗಿ ಇದಕ್ಕೆ ಹಾಕಿ ಹುರಿಬೇಕು. ಆಮೇಲೆ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳೋದು ಮರ್ತೋದೆ, ಕೋಕೋನಟ್ ಮಿಲ್ಕ್ ನಾನು ಮಾಡಿಟ್ಕೊಂಡಿದ್ದೆ ಇದಕ್ಕೆ ಆ್ಯಡ್ ಮಾಡೋಕ್ಕೆ, ಅದನ್ನು ಮರ್ತೋದೆ ನಾನು ತೋರ್ಸೋಕ್ಕೆ. ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಕಾಯಿ ತುರಿದು ಅದನ್ನು ಅದರದ್ದು ಮಿಲ್ಕ್ ಏನು ತಕ್ಕಂತೀವಲ್ಲ ಹಾಗೆ ತಕ್ಕೊಂಡು ನಾನು 1 ಬೌಲ್ ಅಷ್ಟು ನಾನು ಕೋಕೋನಟ್ ಮಿಲ್ಕ್ ತಗೊಂಡಿದ್ದೆ. ಅದನ್ನು ನಾನು ಇದನ್ನೀಗ ಅದಕ್ಕೆ ಮಶ್ರೂಮನ್ನು ಆ್ಯಡ್ ಮಾಡಿ ಆ ಪೇಸ್ಟಿಗೆ ಚೆನ್ನಾಗಿ ಅದನ್ನು ಹುರಿದು ಆದಮೇಲೆ ಆಮೇಲೆ ನಾನು ಇದಕ್ಕೆ 1/2 ಟೀ ಸ್ಪೂನ್ ಶುಗರ್, ನಾವು ಏನು ಮನೇಲಿ ಶುಗರ್ ಯೂಸ್ ಮಾಡ್ತೀವಲ್ಲ ಅದನ್ನು ಹಾಕಿದ್ದೀನಿ. ಆಮೇಲೆ ನಾನು 2 ಮಿನಿಟ್ಸ್ ಇದನ್ನು ಶಾಲೋ ಫ್ರೈ ಮಾಡಾದಮೇಲೆ ಇದಕ್ಕೆ ಕೋಕೋನಟ್ ಮಿಲ್ಕ್ ಹಾಕಿ 5 ಮಿನಿಟ್ಸ್ ಕುಕ್ ಮಾಡ್ತೀನಿ. ಆಮೇಲೆ 1/2 ಬೌಲಷ್ಟು ವಾಟರ್ ನೀವು ಆ್ಯಡ್ ಮಾಡಿ ಅದನ್ನು 5 ಮಿನಿಟ್ಸ್ ಕುಕ್ ಮಾಡಾದಮೇಲೆ ನೀವು ಗಾರ್ನಿಷಿಗೆ ಕೊರಿಯಾಂಡರ್ ಹಾಕಿ ಆ್ಯಡ್ ಮಾಡ್ಬೋದು. ತುಂಬಾ ಚೆನ್ನಾಗಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಸುತ್ತ ನೀವು ಮಶ್ರೂಮ್ ಗ್ರೇವಿನ ಮಾಡಿ ನೋಡಿ. ಸೇಮ್ ನಾವು ರೆಸ್ಟೋರೆಂಟಲ್ಲಿ ಹೋಗಿ ಏನು ತಿನ್ನೋಕ್ಕೆ ಹೋಗಿರ್ತೀವಲ್ಲ ಸೇಮ್ ಅದೇ ಥರ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲೇ ಮಾಡಿ ನೋಡಿ ಒಂದು ಸುತ್ತು. ಇದು ಮಕ್ಕಳಿಗೆ ಕೊಟ್ಟು ಕಳ್ಸೋಕ್ಕೂ ಟಿಫಿನಿಗೆ ಮತ್ತು ರೊಟ್ಟಿ ಚಪಾತಿ ಜೊತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಾಗಿರುತ್ತೆ ಈ ಗ್ರೇವಿ. ನಿಮಗೆ ಇಷ್ಟ ಆದರೆ ನೀವು ಒಂದು ಸುತ್ತು ಈ ಥರ ಟ್ರೈ ಮಾಡಿ ನೋಡಿ. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಇದು ಕರ್ಡ್ ಮತ್ತು ಇಲ್ಲ ಮಿಲ್ಕ್ ಕ್ರೀಮನ್ನು ಆ್ಯಡ್ ಮಾಡಿ ಮಶ್ರೂಮ್ ಗ್ರೇವಿನ ಮಾಡ್ತಾರೆ. ಬಟ್ ನಾನು ಈ ಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ನೋಡಿ ನೀವು ಒಂದು ಸುತ್ತು ಪಕ್ಕ ಟ್ರೈ ಮಾಡಿ ನೋಡಿ. ನಿಮಗೆಲ್ಲರಿಗೂ ಈ ಥರದ್ದು ಮಶ್ರೂಮ್ ಗ್ರೇವಿ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ಮಶ್ರೂಮ್ ಕರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ಅಂತ ಹೇಳಿ. ನಿಮಗೆ ಈ ಡಿಫ್ರೆಂಟ್ ಥರದ್ದು ಮಶ್ರೂಮ್ ಕರಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ನಾನು ಮಾಡೋ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಯಾರು ಹೊಸದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ.